ಇವತ್ತು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡುವುದಕ್ಕಿದ್ದಾರೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಭೈರವೈಕ್ಯ ಮಂದಿರದ ಲೋಕಾರ್ಪಣೆಯನ್ನ ಪ್ರಧಾನಿ ನೆರವೇರಿಸುವುದಕ್ಕಿದ್ದಾರೆ. ಮೊದಲ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಬರ್ತಾ ಇರೋದು ಪ್ರಧಾನಿ. ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಆದಿಚುಂಚನಗಿರಿ ಮಠ, ಅದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಗೋರಕ್ಷನಾಥರು ತಪಸ್ಸು ಮಾಡಿದಂಥ ಜಾಗ ಜ್ಞಾನಪೀಠ ದರ್ಶನ, ಆ ಬಳಿಕ ಕಾಲಭೈರವೇಶ್ವರನ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಕೂಡ ಪ್ರಧಾನಿ ಮೋದಿ ಸಲ್ಲಿಸೋದಕ್ಕಿದ್ದಾರೆ. ಬಳಿಕ ದ್ರಾವಿಡ ಶೈಲಿಯ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆಯನ್ನ ಕೂಡ ನೆರವೇರಿಸ್ತಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಒಕ್ಕಲಿಗ ನಾಯಕರು ಕೂಡ ಭಾಗಿಯಾಗ್ತಾರೆ. ಗೋರಕ್ಷನಾಥ ಸಿದ್ಧ ಸಿದ್ಧಾಂತ ಪದ್ಧತಿ ಗ್ರಂಥ ಬಿಡುಗಡೆಯನ್ನ ಕೂಡ ಪ್ರಧಾನಿ ಮಾಡೋದಕ್ಕಿದ್ದಾರೆ. ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಡ್ತಾ ಇರುವಂತ ಮೊದಲ ಪ್ರಧಾನಿಯ ಆಗಮನಕ್ಕಾಗಿ ಮಠ ಕಾಯ್ತಾ ಇದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಧಾನಿಯನ್ನ ಸ್ವಾಗತಿಸೋದಕ್ಕೆ ಸಿದ್ಧತೆಗಳಾಗಿದೆ. ಮೈಸೂರು ಪೇಟ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಧರಿಸ್ತಾ ಇದ್ದ ಮಾದರಿಯ ಪೇಟವನ್ನ ರೆಡಿ ಮಾಡಲಾಗಿದೆ. ನಮ್ಮೂರು ಅನ್ನುವಂಥ ಸೇವಾ ಸಂಸ್ಥೆಯಿಂದ ಪ್ರಧಾನಿಗೆ ಪೇಟ ತೊಡಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಗೆ HL ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಆದಿಚುಂಚನಗಿರಿ ತಲುಪ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ. ನಂದನ್, ಯಾವ ರೀತಿ ಸಿದ್ಧತೆಗಳಾಗಿದೆ? ಸದ್ಯ ಮಠದಲ್ಲಿ ಏನೇನಾಗ್ತಾ ಇದೆ? ರಕ್ಷತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಚುಂಚನಗಿರಿ ಭೇಟಿಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರತಕ್ಕಂಥದ್ದು. ಈಗಾಗಲೇ ಕ್ಷಣಗಳನ್ನೇ ಶುರುವಾಗಿದೆ. ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಆದಿಚುಂಚನಗಿರಿಗೆ ಭೇಟಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮೊದಲ ಬಾರಿಗೆ ಆದಿಚುಂಚನಗಿರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಧಾನಿಯವರನ್ನ ಸ್ವಾಗತಿಸಲಿಕ್ಕೆ ಇಡೀ ಚುಂಚನಗಿರಿ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು. ಮೊದಲಿಗೆ ಅವರು 10:55ಕ್ಕೆ ಚುಂಚನಗಿರಿಯ ತಪೋವನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಹೆಲಿಪ್ಯಾಡ್ಗೆ ಬಂದಿಳಿತಾರೆ. ಆ ಮೂಲಕ 1.5 ಕಿಲೋಮೀಟರ್ ದೇವಸ್ಥಾನಕ್ಕೂ ಮತ್ತು ಹೆಲಿಪ್ಯಾಡ್ಗೆ ಇರುವಂತಹ ಡಿಸ್ಟೆನ್ಸ್. ರಸ್ತೆ ಮೂಲಕವಾಗಿ ಅವರು ದೇವಸ್ಥಾನದ ಬಳಿಗೆ ಬರ್ತಾರೆ. ಮೊದಲು ಗೋರಕ್ಷಕನಾಥರು ತಪಸ್ಸು ಮಾಡಿದಂತಹ ಜ್ಞಾನಪೀಠವನ್ನು ದರ್ಶನ ಮಾಡಿ, ಆನಂತರದಲ್ಲಿ ಕಾಲಭೈರವನಿಗೆ ಒಂದು ಮಂಗಳಾರತಿಯನ್ನು ಮಾಡಿ ಅವರು ದರ್ಶನವನ್ನು ಕೂಡ ಪಡೆಯುವಂಥದ್ದು. ಅಂದ್ರೆ ಆ ದೇವಾಲಯದ ಪಕ್ಕದಲ್ಲೇ ಈ ಶ್ರೀ ಗುರು ಭೈರವೈಕ್ಯ ಮಂದಿರ ಅಂತೇಳಿ ಒಂದು ಭವ್ಯವಾದ ಮಂದಿರವನ್ನ ಈಗಾಗಲೇ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯ ಒಂದು ಗದ್ದುಗೆ ಏನಿದೆ, ಆ ಗದ್ದುಗೆಯನ್ನೇ ಈಗ ಮಂದಿರವನ್ನಾಗಿ ಹೊಸದಾಗಿ ನಿರ್ಮಾಣ ಕೂಡ ಮಾಡಿರ್ತಕ್ಕಂಥ ಅದೇ ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಉದ್ಘಾಟನೆಯ ಬಳಿಕ ದೇವಾಲಯದ ಒಳಗಡೆ ಇರತಕ್ಕಂಥ ಗುರುಗಳ ಪಾದುಕೆ ಹಾಗೂ ಗದ್ದುಗೆಯನ್ನ ದರ್ಶನ ಮಾಡಿ ಆನಂತರದಲ್ಲಿ ಅವರು ನೇರವಾಗಿ ಬರುವಂತದ್ದು ವೇದಿಕೆ, ಭಕ್ತ ಸಂಗಮ ಅನ್ನುವಂತಹ ಬೃಹತ್ತಾದಂತಹ ವೇದಿಕೆಯನ್ನು ನಿರ್ಮಾಣ ಆಗಿದೆ ಬೆಟ್ಟದ ಅಂದ್ರೆ ಆದಿಚುಂಚನಗಿರಿಯ BGS ಕ್ರೀಡಾಂಗಣದಲ್ಲಿ. ಅಲ್ಲಿ ಲಕ್ಷಾಂತರ ಭಕ್ತರು ಕೂಡ ಸೇರಿರ್ತಾರೆ. ಆ ಭಕ್ತರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಆ ವೇದಿಕೆಯಲ್ಲಿ ನಿರ್ಮಲಾನಂದ ಶ್ರೀಗಳು, HD ದೇವೇಗೌಡರು, ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಕೂಡ ಈಗ ವೇದಿಕೆಯಲ್ಲಿ ಭಾಗಿಯಾಗುವಂಥದ್ದು. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರನ್ನ ಬರಮಾಡಿಕೊಳ್ಳಲಿಕ್ಕೆ ಇಡೀ ಆದಿಚುಂಚನಗಿರಿ ಸಜ್ಜಾಗಿದೆ. ಪ್ರಧಾನಿಯವರ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕ್ಷೇತ್ರದಾದ್ಯಂತ ಮಾಡ್ಕೊಂಡಿರ್ತಕ್ಕಂಥದ್ದು. ಬರೋಬ್ಬರಿ 2,000ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಒಂದು ಟೈಟ್ ಸೆಕ್ಯೂರಿಟಿ ಈಗ ಚುಂಚನಗಿರಿ ಕ್ಷೇತ್ರದಾದ್ಯಂತ ಇದೆ. ಈಗಾಗಲೇ ಸಾರ್ವಜನಿಕರು ವೇದಿಕೆಯತ್ತ ಬರೋದಕ್ಕೆ ಶುರು ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಆನಂತರದಲ್ಲಿ ವೇದಿಕೆಯತ್ತ ಬರುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರಧಾನಿಯವರನ್ನ ಸ್ವಾಗತಿಸಲಿಕ್ಕೆ ಅಂತೇಳಿ ಇಡೀ ಕ್ಷೇತ್ರದಂತ ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಅಳವಡಿಸಲಾಗಿದೆ. ಅಂದ್ರೆ ಭೈರವೈಕ್ಯ ಮಂದಿರದ ಉದ್ಘಾಟನೆಗೆ ಪ್ರಧಾನಿಯವರು ಬರ್ತಾ ಇದ್ದಾರೆ. ಅವ್ರನ್ನ ಅದ್ಭುತವಾಗಿ ಬರಮಾಡ್ಕೊಳ್ಬೇಕು ಅನ್ನುವಂಥದ್ದು ಶ್ರೀಮಠದ ಪ್ರಯತ್ನಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಂದು ವಿಶೇಷವಾದಂತಹ ಉಡುಗೊರೆ ಕೊಡೋದಕ್ಕೂ ಕೂಡ ಈಗಾಗಲೇ ಶ್ರೀಮಠದಿಂದ ಪ್ಲಾನ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆದಿಚುಂಚನಗಿರಿ ಅಂತ ಹೇಳಿದ್ರೆ ಮಯೂರವನ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ನವಿಲಿನ ಸಂಕೇತ ಆದಿಚುಂಚನಗಿರಿಗಿದೆ. ಈಗ ನವಿಲಿನ ಸಂಕೇತವಾಗಿ ಇಟ್ಕೊಂಡು ಅದರ ಮಾದರಿಯಲ್ಲಿ ಏನಾದರೂ ಕೂಡ ವಿಶೇಷವಾದಂತಹ ಉಡುಗೊರೆ ಕೊಡಬೇಕು ಅನ್ನುವಂಥದ್ದು ಶ್ರೀಮಠದ ಪ್ರಯತ್ನ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರನ್ನು ಭಾಗಿಯಾಗ್ತಾರೆ. HD ದೇವೇಗೌಡರ ಜೊತೆಗೂಡಿ ಒಂದು ಗ್ರಂಥವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಸದ್ಯ ನರೇಂದ್ರ ಮೋದಿ ಅವರನ್ನ ಬರಮಾಡ್ಕೊಡ್ಲಿಕ್ಕೆ ಆದಿಚುಂಚನಗಿರಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ರಕ್ಷತ್, ಥ್ಯಾಂಕ್ ಯು ನಂದನ್ ಮಾಹಿತಿಗೆ. ಇನ್ನು ಈ ಮಂದಿರದ ವಿಶೇಷತೆಯ ಬಗ್ಗೆ ಈಗಾಗಲೇ ನಾವು ಹೇಳ್ತಾ ಇದ್ವಿ. ದ್ರಾವಿಡ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ಮಂದಿರ ಇದು. ಈ ಮಂದಿರದ ಶಿಲ್ಪಿ ಮಾತನಾಡಿದ್ದಾರೆ ಸುವರ್ಣ ನ್ಯೂಸ್ ಜೊತೆಗೆ, ನೋಡೋಣ. ಶ್ರೀ
ಗುರು ಭೈರವೈಕ್ಯ ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸ್ತಾ ಇದ್ದಾರೆ. ಬಹಳಷ್ಟು ವಿಶೇಷತೆಗಳಿಂದ ಈ ಭೈರವೈಕ್ಯ ಮಂದಿರ ಕೂಡಿದೆ. ಇದರ ಶಿಲ್ಪಿ ಶಂಕರ ಸ್ಥಪತಿ ಅವರು ನನ್ನ ಜೊತೆಗಿದ್ದಾರೆ. ಸರ್, ಬಹಳಷ್ಟು ದೊಡ್ಡ ಜವಾಬ್ದಾರಿ, ಭಕ್ತರ ಒಂದು ರೀತಿ ಒಂದು ಭಕ್ತಿಯ ವಿಚಾರ ಇದು. ಎಷ್ಟು ಮಟ್ಟಿಗೆ ಈ ಜವಾಬ್ದಾರಿನ ನಿರ್ವಹಿಸಿದ್ರಿ, ಯಾವ ರೀತಿ ಬಂದಿ? ನಮ್ಮ ಬೆಂಗಳೂರು ಸುತ್ತಮುತ್ತ ಕರ್ನಾಟಕದಲ್ಲಿ ಸುಮಾರು 106 ದೇವಸ್ಥಾನಗಳು ಮಾಡಿದ್ದೀವಿ. ಇಷ್ಟು ದೊಡ್ಡ ದೇವಸ್ಥಾನ ಮಾಡೋದು ನಮ್ಮ ಪರಂಪರೆಯಲ್ಲಿ ಕೂಡ ನಮ್ಮ ಬೇರೆಯವರು ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡಿರೋದಕ್ಕೆ ನಮಗೆ ಭಾಳ ಹೆಮ್ಮೆಯಾಗಿರ್ತಾ ಇದೆ. ಆ ಥರ ಈ ದೇವಸ್ಥಾನ ಪೂರ್ತಿ ಕಲ್ಲಲ್ಲೇ ಮಾಡಿರೋ ದೇವಸ್ಥಾನ. ಈಗ ಫೌಂಡೇಶನ್ ಅಂತ ಹಿಡಿದು ಫೌಂಡೇಶನ್ ಒಂದು ಕಡೆ ಇದು ಒಂದು ಬೆಟ್ಟ, ಅದರಿಂದ ಅದು ಸ್ಲೋಪ್ ಆಗಿರುತ್ತದೆ. ಅದು ಕೆಳಗಡೆ ಒಂದು ಕಡೆ 8 ಅಡಿಯಿಂದ 5 ಅಡಿಯಿಂದ 8 ಅಡಿ ಎತ್ತರ ಇದೆ, ಹೈಟ್ ಮಾಡಿದ್ದೀವಿ. ಆಮೇಲೆ ಒಂದು ಕಡೆ ಲಾಸ್ಟ್ ನೋಡಿದ್ರೆ ಒಂದು 25 ಅಡಿವರೆಗೂ ಕೂಡ ಡೆಪ್ತ್ ಬಂದಿದೆ. ಆದರೆ ಅದು ಪೂರ್ತಿ ಕೂಡ ಫುಲ್ಲು ಕಲ್ಲಲ್ಲೇ ಮಾಡಿದ್ವಿ. ಅದು ಕೂಡ ಒಂದು 2.5 ಅಡಿಗೆ 4.5 ಅಡಿ 2.5 ಅಡಿ ದಪ್ಪ ಕಲ್ಲಲ್ಲಿ ಫೌಂಡೇಶನ್ ಮಾಡಿರೋದು. ಅದು ಕಲ್ಲಲ್ಲೇ ಜಾಯಿಂಟ್ ಮಾಡಿ ಅದನ್ನು ಲೋಡ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡಿದ್ದೀವಿ. ಅದು ಈಗ ಮೇಲೆ ತಾವು ಎಷ್ಟು ಕಲ್ಲುಗಳು ನೋಡ್ತಾ ಇದೆಯೋ ಅಷ್ಟೇ ಕಲ್ಲುಗಳು ಒಳಗಡೆನೂ ಫೌಂಡೇಶನ್ ಒಳಗಡೆ ಕಣ್ಣಿಗೆ ಕಾಣದೇ ಇದೆ. ಅಷ್ಟು ದೊಡ್ಡ ಫೌಂಡೇಶನ್, ದೊಡ್ಡ ಒಂದು 4-5 ವರ್ಷ ಫೌಂಡೇಶನ್ನೇ ಆಗ್ತಾ ಇತ್ತು. ಏನೆಲ್ಲ ವಿಶೇಷತೆಗಳಿದೆ ಈ ಮಂದಿರದಲ್ಲಿ? ವಿಶೇಷತೆ ಅಂದರೆ ಈಗ ಈ ಗರ್ಭಗೃಹ ಪೂರ್ತಿ ಶಿಲ್ಪಶಾಸ್ತ್ರದಲ್ಲಿ ಏನೇನು ಹೇಳಿದಾರೋ ಆ ಥರ ಗರ್ಭಗೃಹ. ಈಗ ಅದರಲ್ಲಿ ವಿಮಾನ ಗೋಪುರಂ ಅಂದರೆ ಅದು ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಋಷಿಗಳೆಲ್ಲ ಹೇಳಿದ್ದಾರೆ. ಭೃಗು ಅತ್ರಿ ವಸಿಷ್ಠಚ್ಚ ವಿಶ್ವಕರ್ಮ ಮಯಸ್ತದ ನಾರದೋ ನಗ್ನದಿಶ್ಚ ವಿಶಾಲಾಕ್ಷ ಪುರಂದರ ಬ್ರಹ್ಮಕುಮಾರೋ ನಂದೀಶಃ ಸೌನಕೋ ಭರ್ಖಯೇವ ಚ ವಿಶ್ವಾಮಿತ್ರೋ ಅನಿರುದ್ಧರೋ ಚ ತದಾ ಸುಗ್ರ ಬೃಹಸ್ಪತಿ ಅಷ್ಟಾದಶೈತಿ ವಿಖ್ಯಾತಂ ಶಿಲ್ಪಶಾಸ್ತ್ರೋಪದೇಶಕಾಹ ಅಂತ ಇವರೆಲ್ಲ ಶಿಲ್ಪಶಾಸ್ತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಶಿಲ್ಪಶಾಸ್ತ್ರದಲ್ಲಿ ಈ ಆರ್ಕಿಟೆಕ್ಚರ್ ಬಗ್ಗೆ ಅವರು ಬರೆದಿಟ್ಟಿದ್ದಾರೆ. ಇದು ಒಂದೊಂದು ಕಂಬಗಳಂದರೆ ಅದು ಯಾವ ಥರ ಇರಬೇಕು, ಈ ಗರ್ಭಗೃಹದಲ್ಲಿ ಆ ಕಾರ್ನಿಸ್ ವರ್ಕ್ಗಳ ಇದೆಯಲ್ಲ ಅದೆಲ್ಲ ಕೂಡ ಒಂದೊಂದಕ್ಕೆ ಅಳತೆಗಳಿದೆ. ಆ ಅಳತೆಗಳು ಸಂಸ್ಕೃತದಲ್ಲಿ ಮಹರ್ಷಿಗಳು ಬರೆದಿಟ್ಟಿದ್ದಾರೆ. ಅದರ ಪ್ರಕಾರ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.